ಜೈ ಶ್ರೀರಾಮ್. ನನ್ನ ಹೆಸರು ಹರ್ಷ. ಇಂದು ನಾನು ಹಾಗೂ ನನ್ನ ತಂಡದವರೆಲ್ಲ ಸೇರಿ ಒಂದು ನಾಟಕವನ್ನು ಪ್ರದರ್ಶಿಸಲು ಹೊರಟಿದ್ದೇವೆ. ನಾಟಕದ ಹೆಸರು ಯಶೋಧರೆ. ಸಿದ್ಧಾರ್ಥನು ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ 10 ವರ್ಷಗಳು ಕಳೆದಿವೆ. ಇತ್ತ ಕಪಿಲವಸ್ತುವಿನ ಅರಮನೆ ಅಂತಃಪುರದಲ್ಲಿ ಯಶೋಧರೆ ಒಬ್ಬಳೇ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ. ದುಃಖಿಸಲು ಕಾರಣವನ್ನು ಆಕೆಯ ಸಖಿ ಅಂಬಿಕೆ ಕೇಳಲಾಗಿ, ಹಿಂದೆ ಇಂತಹ ಕನಸೊಂದನ್ನು ಕಂಡು ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗಿದ್ದಾನೆ. ಆದರೆ ಇಂದು ಎಚ್ಚೆತ್ತು ನೋಡಿದರೆ ನನ್ನ ಮಗ ಇದ್ದಾನೆ. ಆದರೆ ಎಲ್ಲಿ ನನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗಿರುವುದಾಗಿ ತಿಳಿಸುತ್ತಾ ಅಭ್ಯಾಸಕ್ಕೆ ಹೋಗಿದ್ದ ರಾಹುಲನು ಬಂದು, ಅಮ್ಮ, ನಾನು ತಂದೆಯನ್ನು ನೋಡೇ ಇಲ್ಲ, ಆತನನ್ನು ಕರೆಯಲು ನಾನು ಹೋಗುವುದಾಗಿ ತಿಳಿಸುತ್ತಾ ಇದಕ್ಕೆ ತಾತನ ಅನುಮತಿ ಪಡೆದಿರುವಾಗಿ ತಿಳಿಸುತ್ತಾನೆ. ಇದರಿಂದ ಆತಂಕಗೊಂಡು ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ. ರಾಜ ಅಂತಃಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾಳೆ. ತಾಯಿಯ ಹೆರಳಿಗೆ ಒಂದು ಹೂವನ್ನಿಟ್ಟು ಸೊಗಸು ನೋಡುವನು. ಅದೇ ವೇಳೆಗೆ ರಾಜನು ಅಂಬಿಕೆಯು ಬರುವರು. ಅಮ್ಮ, ಅಜ್ಜಿ ಬಂದಿಹೆನು. ಪೀಠವನ್ನು ಕೊಡಬೇಕು. ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ. ಸೋದರಿಯ ಸುತೆ ಎಂದು ಎಳೆತನದಲ್ಲೇ ನನ್ನ ಕರೆ ತಂದಿರಿ. ಸಾಕಿ ಸಲಹಿದ್ದೀರಿ. ಸೊಸೆಯಾಗಿ ಮನೆಗೆ ಹೋಗಿಸಿದ್ದೀರಿ. ನನ್ನ ಬಾಳ್ವೆಯನ್ನು ಧರಿಸಿದ್ದೀರಿ. ಕನಸಿರಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು. ನನ್ನ ಅರಮನೆಯಲ್ಲಿ? ನಮ್ಮ ಅರಮನೆಯಲ್ಲಿ. ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನ್ನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ. ಪತಿಯನಿತ್ತಿರಿ. ಬಾಲದೇವರಾಗಿರಲೆಂದು ಪತಿಯ ನಿನ್ನೊಮ್ಮೆ ನೀಡಿ ನನ್ನ ರಕ್ಷಿಸಿರಿ. ಏನು ಮಾಡೆಂದು ಕೇಳುವೆ? ನಮ್ಮ ಅಣ್ಣಾಜಿ ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದಿರಂತೆ. ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ. ನಾನವರೊಡನೆ ಹೋಗುವೆನು. ಇವನನ್ನಿಲ್ಲಿಯೇ ನಿಲ್ಲಿಸಿಕೊಳ್ಳಿರಿ. ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆತರುವೆನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದೆಂದೆನು. ನಮ್ಮ ಕುವರನ ಕರೆತರಲು ಓಹಬಿಲ್ಲವೇ ಎಳೆಯನನ್ನು ಕಳುಹುವರೆ? ಏನು ತಾತ, ಮುನ್ನ ಹೋಗಬಹುದೆಂದವರು ಈಗ ಉಂಟೆ ಎಂದು ಹೇಳುವಿರೋ? ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತಾ ಹೇಳುವಿರೋ? ನಾ ಹೋಗುವೆನು ಅಮ್ಮ ಇಂದಳುತ್ತಲಿದ್ದರು ಅಳುತ್ತಲೇ ಇರುವರು. ನಾ ಹೋಗಿ ಕರೆತರುವೆನು. ಕೇಳಿದಿರಾ ಹಸುಳೆಯಾಡುವ ಮಾತ? ನನಗೋ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿನಿಂದ ಉಸಿರು ಕಳವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿಹುದು, ಒಣಗಿ ತರಗಾಗಿಹುದು. ಹೌದು, ಅಂಬಿಕೆ ಕನಸ ಮಾತ ಹೇಳಿದಳನಗೆ. ನಿಜದಿಂದ ಬಂದಿರುವ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ. ಇಂದು ಇರುಳಾಗುವುದು, ಇನ್ನೇನ ಮಾಡುವ? ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದು ಎಂದು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿಹವನಗೆ ನನ್ನನ್ನು ಧರಿಸಬೇಕು. ಏಳು ಅಮ್ಮಾಜಿ, ಏಳು. ನಿನ್ನ ದುಃಖವನ ಕಾಣೆನೆ. ಏಳಮ್ಮ. ನೀ ಬಲ್ಲೆ ಅಲ್ತೆ, ನಿನ್ನಾಣ್ಮ ಸನ್ಯಾಸವನ್ನು ಸ್ವೀಕರಿಸ್ಯಾನೆಂದು ನೀನು ಹೋಗಿ ಆತನನ್ನು ನೋಡುವುದು ಸರಿಯಪ್ಪುವುದೇ? ಹೋಗಿ ಕೇಳುವೆನು. ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ. ಪೂರ್ವದಲ್ಲಿ ಗಾರ್ಗಿ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಕಾನನಕ್ಕೆ ತೆರಳಿದಳು ಎಂದು ಕೇಳಿಹನು. ನಾನಂತೆಯೇ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ ಈಗ ನೀನಿಹ ರೀತಿ ಸನ್ಯಾಸವಲ್ಲವೇ? ಆಣ್ಮ ಸನ್ಯಾಸಿಯಾಗಿ ಹರೆಂಬುದನ್ನು ನೆನೆವ ಸಾಧನೆಯ ವೇಷವಿದು. ಇಂದು ನಿಜದಲ್ಲಿ ನಾನು ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಸಾರಿದರೆ? ಪತಿಯೆಡೆಗೆ ಸಾರುವರೆ ಸನ್ಯಾಸವನ್ನು ಕೊಳ್ಳಲು ಅದನ್ನು ಸನ್ಯಾಸವೆನ್ನುವುದುಂಟೆ ಅಮ್ಮಾಜಿ? ನನಗೆ ಕವಿದಿರುವ ಮಂಕನ್ನು ನೆನೆ ನನಗೇ ನಗು ಬರುತ್ತಲಿಹುದು, ಅಂತೆ ಅಳು ಬರುತ್ತಲಿಹುದು. ಇನ್ನು ಏನ ಮಾಡುವುದೋ ತೋರದು. ನೀವೇ ಅಪ್ಪಣೆ ಮಾಡಿ, ಅದರಂತೆ ನಡೆಯುವೆನು. ನಮ್ಮ ಕುವರನಿಗೆ ಹೇಳಿ ಕಳುಹಿಸುವ, ಅವನಿಷ್ಟವನ್ನು ತಿಳಿದು ಅದರಂತೆ ನಡೆಯುವ.
ಆಗಬಹುದು. ಇಂದೇ ಬೇಹಿನವರನ್ನು ಕಳುಹಿ. ಕಳುಹುವೆನು. ಯಾರಲ್ಲಿ? ತಾತ, ಅಣ್ಣನ ನೋಡೋ ಯಾರನ್ನು ಕಳುಹಿರಿ, ನನ್ನನ್ನು ಕಳುಹಿ. ಅಣ್ಣಯ್ಯ, ಮೊದಲು ಬೇಹಿನ ಜನರು ಹೋಗಿ ಅವರಿಚ್ಛೆಯನ್ನು ತಿಳಿದು ಮರಳಲಿ. ಮತ್ತೆ ಹೋಗುವುದಂತೆ ಮತ್ತೆ. ನಾನೊಲ್ಲೆ, ನಾನೀಗಾಗಲೇ ಹೋಗಬೇಕು. ನಿಮಗೇನು? ಅಣ್ಣನನ್ನು ನೋಡಬೇಕೆಂಬಾಸೆ ಅಷ್ಟು ಬಲವಾಗಿಲ್ಲ. ನಾನವರ ನೋಡಿಲ್ಲ, ಇನ್ನೆಷ್ಟು ದಿನಕ್ಕೆ ನೋಡುವುದು? ಅಮ್ಮಾಜಿ, ನಿನಗೆ ಭಯಬೇಡಮ್ಮ, ನಾ ಮರಳಿ ಬಹೆನಮ್ಮ, ನಿಜವಾಗಿಯೂ ಬಹೆನು, ಅಲ್ಲಿಯೇ ನಿಲೆನಮ್ಮ. ಅವರನ್ನ ಕರೆತರುವೆನು. ತಾತ, ನನ್ನನ್ನು ಕಳುಹಿ. ಅಣ್ಣನನ್ನು ನೋಡಬೇಕೆಂದು, ಅವರೊಡನೆದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆ ಇದೆ. ಇರಲಿ ಸುಮ್ಮನಿರಣ್ಣ. ಕನಸು ನಿಜವಾಯಿತು. ಕನಸಿನಲ್ಲಿ ಕಂಡ ಹುಲಿ ನಿಜದೊಳೆದುರಿಗೆ ಬಂದು ಕೊಡು ನಿನ್ನ ಜೀವವನು ಎಂದು ಕೇಳುತ್ತಲಿಹುದು. ಅಮ್ಮಾಜಿ, ನಾನು ಬರುವೆನೋ ಇಲ್ಲವೋ ಎಂದು ನಿನಗೆ ಭಯವಿಹುದಾಗೆ. ನನ್ನ ಜೊತೆಯಲ್ಲಿ ನಮ್ಮ ಅಂಬಿಕೆಯನ್ನು ಕಳುಹಮ್ಮ. ನಾವಿಬ್ಬರು ಹೋಗಿ ಅಣ್ಣನನ್ನು ಕರೆದವಮ್ಮ. ಒಪ್ಪಮ್ಮ. ಅಂಬಿಕೆ, ಸ್ವಾಮಿ, ಬಾಲನಾಡಿದ ಮಾತ ಕೇಳಿದೆ, ಏನೆಂಬೆ? ಕೇಳಿದೆ. ಅಮ್ಮಾಜಿ ಭಯಪಡುತ್ತಲಿಹರು. ತಾವರಿಯದಿಹದೇನುಂಟು? ಅಮ್ಮಾಜಿ, ಏನೆಂಬೆ? ಅಂಬಿಕೆಯ ಜೊತೆಯಲ್ಲಿ ರಾಹುಲನ ಕಳುಹಿಸಲು ಧೈರ್ಯವಾಗಿರಬಹುದು. ಏನ ಹೇಳುವೆ? ನನಗೆ ಯಾವುದೂ ತೋಚದಿದೆ. ಬಾಲಕನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ನನ್ನ ಆಂತರ್ಯ ಸಂದೇಹದೊಳಗಿಹುದು. ಕಳುವುದು ಸರಿ ಎಂದು ತಿಳಿದರೆ ಕಳುಹಿ, ಬೇಡವೆನೆ ನಾನು? ಅಮ್ಮ, ಎಷ್ಟು ಒಳ್ಳೆಯವಳಮ್ಮ ನೀನು. ಅಂಬಿಕೆ, ನಡೆ ಹೋಗಿ ಅಣ್ಣನನ್ನು ಕರೆತರುವ. ತಾತ, ನಾ ಹೋಗಿ ಬರಲೆ? ಅಮ್ಮಾಜಿ, ನಾವು ಹೋಗಿ ಬರೋಣವಮ್ಮ. ಏನು ಉತ್ಸಾಹವಿದು. ಅಪ್ಪಾಜಿ, ಹೋಗಿ ಬಾ. ಅಣ್ಣಯ್ಯ, ನನ್ನ ಮರೆಯದಿರಣ್ಣ. ನಿಮ್ಮಣ್ಣ ನನ್ನ ಮರೆತರು. ನನ್ನ ಅಣೆ ಮರೆವೆನೆ ತಾಯಿ. ಮರೆತರೂ ತಪ್ಪಲ್ಲ, ಅದು ನನ್ನ ವಿಧಿ ಎಂಬೆ. ನಿನ್ನ ವಿಧಿ ಕೆಟ್ಟದೆಂದೆನಿಸದಿರು ಅಮ್ಮಾಜಿ. ನಿನ್ನರಸನೀಗ ಲೋಕಕ್ಕೆ ಪೂಜ್ಯನೆನಿಸಿಯನು. ರಾಜ್ಯವಾಳುವನೆಂಬ ಕಿರಿಯ ಹಿರಿಮೆಯನು, ಜಗದ ಜೀವಿಗಳ ಉದ್ದರಿಪ ಹಿರಿಮೆಯನು ಅಳವಟ್ಟ ರಾಜ ಅಧಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂದಿಯನು. ಏಕೆ ಚಿಂತಿಸುವೆ? ಈ ಬಾಲಕನು ನಿನ್ನ ಈ 10 ವರ್ಷದ ತಪವೇ ಮೈವೆತ್ತು ನಿನ್ನಾಣ್ಮನನ್ನು ಕರೆಯ ಹೊರಟಂತೆ ಹೊರಟಿಯನು. ವಿಧಿಯರಿತು ನಡೆವ ಹವನದಲ್ಲಿ ಉದ್ಗಾತೃಗಳು ಸ್ವರ ಹಿಡಿದು ಸೊಗಸಾಗಿ ನುಡಿವ ಶಕ್ತಿಯ ಮಂತ್ರ ದೇವರನ್ನು ಕರೆತರುವಂತೆ ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಬಿಡದೆ ತಂದೆ ತಹನು. ಬಾ ನನ್ನ ಅಣ್ಣಯ್ಯ, ತಾಯಿಗಭಿವಂದಿಸು. ಬಹು ಹಿರಿಯ ಜೀವವಯ್ಯ ನಿನ್ನ ತಾಯಿಯದು. ಬಹು ಹಿರಿಯ ತಪ ಪುಣ್ಯ ಬೀಳ್ಕೊಳ್ಳುವ ಮೊದಲಲ್ಲಿ ಹರಕೆಯನ್ನು ಕೊಡು. ಇಲ್ಲಿ ಬಾ, ಒಮ್ಮೆ ವಂದಿಸು. ತಾಯಿ ತಂದೆಗಳ ಪುಣ್ಯ ನಿನ್ನಲ್ಲಿ ಫಲಿಸಲಿ. ಸಿದ್ಧಾರ್ಥನನ್ನು ಕರೆತರುವ ಕಾರ್ಯದಲ್ಲಿ ನೀನು ಸಿದ್ಧಾರ್ಥನಪ್ಪಂತೆ ದೇವರುಗಳೆಸಗಲಿ. ಶುಭವಾಗಲಿ. ಅಂಬಿಕೆ, ನಡೆ ಹೋಗೋಣ.